ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಕಾರಂಜಿ ಅರ್ಪಣಾ ಫೌಂಡೇಶನ್ ಮತ್ತು ಯಲ್ಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪಲೋಮಾ ಕಾಲೇಜು ಮತ್ತು ವಿ ಬ್ಲೂಮ್ಸ್ ಶಾಲೆ ಸಹಯೋಗದಲ್ಲಿ ಸುಮಾರು 4 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 500 ಓಟಗಾರರು ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ್ರು. ಇನ್ನು ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ, ನೆರಳೂರು ಪಿಲ್ಲಪ್ಪ, ರಾಮಯ್ಯ ಸ್ವಾಮಿಗಳು ಚಾಲನೆ ನೀಡಿ ಶುಭ ಹಾರೈಸಿದ್ರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕಾರಂಜಿ ಅರ್ಪಣಾ ಫೌಂಡೇಶನ್ ಅಧ್ಯಕ್ಷ ಬಾಳಗಾರನಹಳ್ಳಿ ಸತೀಶ್ ಮತ್ತು ಯಲ್ಲಮ್ಮ ದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಬಾಳಗಾರನಹಳ್ಳಿ ಕುಮಾರ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಹೋರಾಟಗಾರರಾದ ಮಂಜುನಾಥ್ ದೇವು, ಸಿಂಗೇನ ಅಗ್ರಹಾರ ಗೌರೀಶ್, ಗುಡ್ಡಹಟ್ಟಿ ರಾಮಸ್ವಾಮಿ, ಸೀನಪ್ಪ, ಮಂಚನಹಳ್ಳಿ ಸುಬ್ರಹ್ಮಣಿ, ನಂಜುಂಡಪ್ಪ, ಯಡವನಹಳ್ಳಿ ವೆಂಕಟೇಶ್, ಮಂಜುಳಾ, ರಾಮಕೃಷ್ಣ ಭಾಗವಹಿಸಿದ್ರು. ಸಂಘದ ಪದಾಧಿಕಾರಿಗಳಾದ ಜಗದೀಶ್, ಆನಂದ್, ಪ್ರಜ್ವಲ್, ಶಿವರಾಜ್ ಕುಮಾರ್, ಪಾಲಾಕ್ಷ, ಮುರಳಿ, ಸತೀಶ್, ರಾಮು, ಯಡವನಹಳ್ಳಿ, ಆಂಬುಲೆನ್ಸ್ ಸುರೇಶ್, ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮೊದಲಾದವರು ಭಾಗವಹಿಸಿದ್ರು. ಅಪರ್ಣಾ ಫೌಂಡೇಶನ್ಸ್ ವತಿಯಿಂದ ಪರಿಸರವನ್ನು ಉಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಅತ್ಯವಶ್ಯಕವಾದಂಥ ಒಂದು ಕಾರ್ಯಕ್ರಮ ಇದು. ಬಹಳ ಅತ್ಯವಶ್ಯಕ ಮತ್ತು ಅತ್ಯಮೂಲ್ಯವಾದಂಥ ಕಾರ್ಯಕ್ರಮ. ಪರಿಸರವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದೇ. ಪರಿಸರವನ್ನು ಹಾಳು ಮಾಡೋದು ನಾವೇ, ಪರಿಸರವನ್ನು ಉಳಿಸಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾವೇ. ಇವತ್ತು ನಮಗೆ ಸರಿಯಾದ ಆಮ್ಲಜನಕ ಸಿಗದೇ ಇರತಕ್ಕಂಥದ್ದಕ್ಕೆ ಕಾರಣನೂ ಕೂಡ ನಾವೇ ಆಗಿದ್ದೇವೆ. ಈಗ ರಸ್ತೆ ಮಾಡ್ತೀವಿ, ಮರಗಳನ್ನು ಹೊಡಿತೀವಿ, ಅಭಿವೃದ್ಧಿ ಹೆಸರಲ್ಲಿ ಮರಗಳನ್ನು ಹೊಡಿತೀವಿ ಹಾಗಾಗಿ ಇವತ್ತು ನಮಗೆ ಸರಿಯಾದ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾನು ಈ ಕಾರ್ಯಕ್ರಮದ ಮೂಲಕ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ವೇದಿಕೆ ಮೇಲಿರ್ತಕ್ಕಂಥವ್ರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವ್ರು, ನಿಮ್ಮ ಯಾವುದೇ ಹುಟ್ಟುಹಬ್ಬಗಳನ್ನು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಏನೋ ಕಟೌಟ್ಗಳು, ಬ್ಯಾನರ್ಗಳು, ಪೋಸ್ಟ್ಗಳು, ಹಾರಗಳು, ತುರಾಯಿಗಳು ಇವೆಲ್ಲ ಹಾಕ್ಕೊಂಡು ಅದು ಕೂಡ ಒಂದು ರೀತಿಯಾದಂಥ ಪರಿಸರವನ್ನು ಹಾಳು ಮಾಡೋದೇನೆ. ಹಾಗಾಗಿ ಅಂಥ ಕಾರ್ಯಕ್ರಮಗಳಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ನಿಮ್ಮ ಮುಂದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಹುಟ್ಟುಹಬ್ಬಕ್ಕೆ ಈ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಒಂದು 100 ಗಿಡವನ್ನು ನೆಡ್ತೀನಿ, ಅದನ್ನು ಉಳಿಸ್ಕೋತೀನಿ ಅಂತೇಳಿ ಒಂದು ಸಂಕಲ್ಪವನ್ನು ತೊಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ.
ಪರಿಸರ ಇದ್ದರೆ ಮನುಷ್ಯ ಉಳ್ಕೊತಾನೆ, ಪರಿಸರ ನಾಶ ಮಾಡಿದ್ರೆ ಮನುಷ್ಯ ಕೂಡ ನಾಶ ಆಗ್ತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಕುಮಾರು ಮತ್ತು ನಮ್ಮ ಸತೀಶು ಮತ್ತು ಅವರೆಲ್ಲ ಗೆಳೆಯರಿಗೆ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಪರಿಸರ ರಕ್ಷಣೆ, ಪರಿಸರ ರಕ್ಷಣೆ, ಪರಿಸರ ರಕ್ಷಣೆ. ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಉಳಿಸಿ, ಗಿಡ ನೆಡಿ. ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಉಳಿಸಿ. ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಉಳಿಸಿ. ಪರಿಸರ ಉಳಿಸಿ. ಆರೋಗ್ಯ ಹೆಚ್ಚಿಸಿ. ಮನೆಗೊಂದು ಮರ, ಶಾಲೆಗೊಂದು ವನ, ಊರಿಗೊಂದು ವನ, ಶಾಲೆಗೊಂದು ವನ. ಇದು ಕೊಡೋಣ, ಸ್ಪೇಸ್ ಕೊಡೋಣ ಅನ್ಕೊಂಡೆ, ನೀನು ಬಂದಿಲ್ವಲ್ಲ, ಹಿಂದೆ ಆಗ್ಬಿಟ್ಟಿನಿ. बोले भारत माता की जय. ಫೋಟೋ ನೋಡಿ. ನಾನು ಎರಡು ಕಳ್ಸ್ಕೊಡ್ತೀನಿ ನಿಮಗೆ.
ಕೈಗಾರಿಕೆ ಸ್ವಚ್ಛತೆ ಕೈಗಾರಿಕೆ ಸ್ವಚ್ಛತೆ ಕೈಗಾರಿಕೆ ಪರಿಸರ ಕಾಪಾಡಿ ಜೀವ ಉಳಿಸಿ ಪರಿಸರ ಕಾಪಾಡಿ ಪರಿಸರ ಕಾಪಾಡಿ ಪರಿಸರ ಕಾಪಾಡಿ ಮಣ್ಣನ್ನು ಕಾಪಾಡಿ ಸ್ವಚ್ಛ ಕೈಗಾರಿಕೆ ಹೊಗೆ ಕಡಿಮೆ ಸ್ವಚ್ಛ ಕೈಗಾರಿಕೆ ಸ್ವಚ್ಛ ಕೈಗಾರಿಕೆ ಹಸಿರು ಉಳಿಸಿ ಅಳಿದರೆ ಕಾಪಾಡಿ ಆಟದಿಂದ ಕಾಸೆಲ್ಲ ಕಲೆಕ್ಟ್ ಮಾಡಿ ಯಾರಾದ್ರೂ ನಾವು ನೆಲೆಸಿರೋದ್ರಿಂದ ನಮ್ಮ ಈ ಪ್ರದೇಶ ಬಹಳಷ್ಟು ಹಾನಿಗೊಳಗಾಗಿದೆ. ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು. ಇದೊಂದು ಜಾಗೃತೆಯ ಒಂದು ಜಾಥಾ ಆಗಿ ನಾವು ಇವತ್ತು ಮಾಡಿಕೊಂಡು ಹತ್ತುಬೇಲೆ ಕೈಗಾರಿಕಾ ಪ್ರದೇಶದಲ್ಲಿ ನಾವೊಂದು ಸುಮಾರು 300 ಜನ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಜಾಗೃತಿ ಮೂಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಮೊದಲನೇದಾಗಿ ನಾವು ಈಗ ಪಲ್ಲಮ್ಮ ಕಾಲೇಜ್ಗೆ ಹೋಗಿ ಈ ಥರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಕೇಳಿದ ತಕ್ಷಣ ಅವರು ಇಂಥ ಒಳ್ಳೆ ಕೆಲಸ ನಾವು ಯಾವತ್ತೂ ನಿಮಗೆ ಜೊತೆಲಿ ಇರ್ತೀವಿ ಅಂತೇಳಿ ನಮಗೆ ಈ ಒಂದು ಅವಕಾಶನ ಮಾಡಿಕೊಟ್ಟು ನಿಮ್ಮನ್ನೆಲ್ಲ ಕಳಿಸಿದ್ರು. ಎರಡನೇದಾಗಿ ಅವರಿಗೆ ಧನ್ಯವಾದಗಳು ಇನ್ನೂ ಹೇಳೋದಿದೆ, ಹಾಗಾಗಿ ಧನ್ಯವಾದಗಳು ಅಂತ ಹೇಳಿಲ್ಲ. ಮತ್ತೆ ವಿಬ್ರು ಸ್ಕೂಲಲ್ಲಿ ಅದೇ ಥರವಾಗಿ ಮಕ್ಕಳನ್ನ ಕಳಿಸ್ಕೊಡಿ ಸರ್ ಅಂದಾಗ ಅವರು ಸಹ ಗಾಡಿನಲ್ಲಿ ಜೊತೆಲಿ ಒಂದಷ್ಟು ಮಕ್ಕಳನ್ನು ಕಳಿಸಿದ್ರು. ಅದ್ರ ಜೊತೆಲಿ ನಮ್ಮ ಸಾರ್ವಜನಿಕರು ನಾವೆಲ್ಲೆಲ್ಲಿ ಪೋಸ್ಟರ್ ಹಾಕಿದ್ದೀವಿ ಎಲ್ಲ ನೋಡಿ ಸಾರು ಎಲ್ಲ ಫೋನ್ ಮಾಡಿದ್ರು ನಮಗೆ ಸರ್ ಆಗ್ತಾ ಇಲ್ಲ ಅಂತ. ಅವರು ಅಲ್ಲಿಂದ ಚೆನ್ನಾಗಿಂದ ಬಂದಿದ್ದಾರೆ, ನಮಗೆ ಧನ್ಯವಾದಗಳು ಸರ್ ಅಲ್ಲಿಂದ ಬಂದಿರೋದಕ್ಕೆ. ಹಾಗೆ ಹೆಚ್ಚು ಜನ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ನೋಡಿ ಬಂದು ಪಾಲ್ಗೊಂಡು ಅವರೇ ವಾಲಂಟಿಯರ್ ಬಂದರು. ಬೆಳಗ್ಗೆ ಅನೇಕ ಜನ ಗೆಸ್ಟ್ಗಳು ಅವರು ಸಹ ವಾಲಂಟಿಯರ್ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಸೊ ಇದೊಂದು ನಾವು ಕೈಗಾರಿಕೆದಲ್ಲಿ ಪ್ರದೇಶಕ್ಕೆ ನಾವೇನಪ್ಪ ಕೇಳ್ಕೊಳ್ಳೋದಂದ್ರೆ, ನೀವು ಕೈಗಾರಿಕೆ ನಡೆಸಿ ಒಂದಷ್ಟು ಜನ ಕೆಲಸ ಕೊಡಿ, ನಾವು ನಾವು ಒಪ್ಕೊಳ್ತೀವಿ. ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಲ ಪರಿಸರ ಬಹಳ ಅವಶ್ಯಕವಾಗಿದೆ. ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ನಮ್ಮ ಮುಂದಿನ ಭವಿಷ್ಯಕ್ಕೆ ಅದು ಅತ್ಯಂತ ಅವಶ್ಯಕವಾಗಿ. ಹಾಗಾಗಿ ಅವ್ರಿಗೆ ಒಂದು ಜಾಗೃತಿ ಮೂಡುವ ಕೆಲಸನ ನೀವು ಓದ್ತಾ ಇರೋ ಮಕ್ಕಳು ಮಾಡಿರೋದು ಬಹಳ ಸಂತೋಷ. ಈಗ ಅವ್ರು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಮಾಡಿದ್ರಿಂದ ನಾವೇನು ಕಲಿಬೇಕು ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು. ನೀವು ಮುಂದೆ ಅದೇ ಸ್ಟೇಜಲ್ಲಿ ನೀವು ಒಬ್ಬರು ಎಂಟರ್ಪ್ರಿನರ್ ಆಗ್ಬೋದು, ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಅಥವಾ ಇನ್ನೆಲ್ಲ ಕೆಲಸಕ್ಕೆ ಹೋಗ್ಬೋದು, ಅಥವಾ ಏನೋ ಮಾಡ್ಬೋದು. ನೀವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಪರಿಸರ ನಮ್ಮ ಜೊತೆ ಇದೆ, ನಮ್ಮಿಂದ ಪರಿಸರ ಅಲ್ಲ, ಪರಿಸರದಿಂದ ನಾವು. ಪರಿಸರ ಹಾಳಾದ್ರೆ ನಾವು ಯಾರು ಇರಲ್ಲ. ಸೊ ಹಾಗಾಗಿ ಪರಿಸರ ಕಾಪಾಡಿಕೊಳ್ಳಲೇಬೇಕಾದ ಪರಿಸ್ಥಿತಿ ನಮಗಿದೆ. ಹಾಗಾಗಿ ಈ ಕಾರ್ಯಕ್ರಮನ ನಮ್ಮ ಜೊತೆಲಿ ನಂಜುಂಡಪ್ಪ ಅವರು ಸೇರ್ಕೊಂಡ್ರು. ಹಾಗೆ ಅವರು ಅಂತಾರಾಷ್ಟ್ರೀಯ ಒಬ್ಬ ಮ್ಯಾರಥಾನ್ ಓಟಪಟು, ಶ್ರೀಲಂಕಾ, ಕೀನ್ಯಾ, ರಷ್ಯಾ, ಬಹಳಷ್ಟು ಕಡೆ ಬೆಂಗಳೂರಲ್ಲಿ ಅವ್ರು ಎಷ್ಟು ಪ್ರೈಸಸ್ ಗೆದ್ದಿರೋ ಗೊತ್ತಿಲ್ಲ. ಆಮೇಲೆ ಅವರು ಕೆಂಪೇಗೌಡ ಪ್ರಶಸ್ತಿ ವಿಜೇತರು. ಅವರು ನಮ್ಮ ಜೊತೆ ಕೈಗೂಡಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಡೆಯೋದಕ್ಕೆ ಅವ್ರು ಸ್ಫೂರ್ತಿ ಕೊಟ್ಟರು. ಹಾಗಾಗಿ ಇನ್ನು ನಮ್ಮ ತಂಡ ಕಾರಂಜಿ ಫೌಂಡೇಶನ್, ಕುಮಾರ್ ಅವರು, ಆನಂದ್ ಅವರು, ಜಗದೀಶು, ಪಾಲಾಕ್ಷ, ಶಿವಶಂಕರ್, ಶಿವಿ ಹಾಗೂ ಇನ್ನೂ ಅನೇಕರು, ನಮ್ಮ ಸೀನಪ್ಪ ಅವರು. ಆಮೇಲೆ ನಮ್ಮ ಜೊತೆಗೆ ಇನ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮಹೇಶ್ ಇದ್ದಾರೆ, ಸುನೀಲ್ ಅವರು ಇವತ್ತು ನಮ್ಮ ಫೋಟೋಗ್ರಾಫ್ ವಿಡಿಯೋ ಅವ್ರನ್ನೆಲ್ಲ ಅವರೇ ಕವರ್ ಮಾಡಿ ಒಂದು ಒಳ್ಳೆ ಡಾಕ್ಯುಮೆಂಟ್ರಿನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದು ಕೊಡಿಸಿ ತಕ್ಷಣ ಪರಿಸರ ದಿನಾಚರಣೆ ನಮ್ಗೆಲ್ಲರೂ ಕೂಡ ಒಳ್ಳೇದಾಗಲಿ. ಯಾಕೆಂದ್ರೆ ಪರಿಸರ ಚೆನ್ನಾಗಿದ್ರೆ ಮಾತ್ರ ಆರೋಗ್ಯ ಇರಲಿಕ್ಕೆ ಸಾಧ್ಯ.
ಅದಕ್ಕೋಸ್ಕರ ನೀವೊಂದು ಇವತ್ತೇನು ಮ್ಯಾರಥಾನ್ ಮಾಡ್ತಾ ಇದ್ದೀರಿ, ತುಂಬಾ ಒಳ್ಳೆ ಕೆಲಸ, ಜಾಗೃತಿ ಮೂಡಿಸುವಂತ ಕೆಲಸ. ಇದು ಮುಂದುವರಿಲಿ. ನಾನು ಕೂಡ ಇದರಲ್ಲಿ ಭಾಗವಹಿಸಬೇಕಾಗಿತ್ತು, ಕಾರಣಾಂತರದಿಂದ ನನಗೆ ಇಲ್ಲಿ ತುಂಬಾ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಇಂಥ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸತೀಶ್ ಮತ್ತು ಅವರೆಲ್ಲ ಸ್ನೇಹಿತರು ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ನಿಜವಾಗ್ಲೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂಥ ಕಾರ್ಯಕ್ರಮ. ನಾವೆಲ್ಲ ಪೇರೆಂಟ್ಸ್ ಏನಿದ್ದೀವಿ, ಮಕ್ಕಳಿಗೆ ಆಸ್ತಿ ಮಾಡಬೇಕು ಅಂತ ನೋಡ್ತೀವಿ, ಶಿಕ್ಷಣ ಕೊಡಿಸ್ತೀವಿ, ಇವೆಲ್ಲ ಏನು ಅವ್ರ ಮುಂದೆ ಚೆನ್ನಾಗಿರಲಿ ಅಂತೇಳಿ. ಆದರೆ ನಿಜವಾಗ್ಲೂ ನಾವು ಮಾಡಬೇಕಾಗಿರೋ ಕೆಲಸನ ಮರೀತಾ ಇದ್ದೀವಿ. ನಮ್ಮ ಜೀವಕ್ಕೆ ಜೀವವಾಗಿರುವಂಥ ಜೀವ ಜಲ ಸಂರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀವ, ಇಲ್ಲ ಕಾಯಿಲೆಗಳನ್ನು ತಡೆಯೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀವ, ಇಲ್ಲ ಗಾಳಿ ಬೆಳಕನ್ನು ಸ್ವಚ್ಛವಾಗಿ ಉಳಿಸೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವನ್ನೆಲ್ಲ ಮರೀತಾ ಇದ್ದೀವಿ. ನಾವು ಬರೀ ಆಸ್ತಿ ಪಾಸ್ತಿಗಳನ್ನ ಮಕ್ಕಳು ಚೆನ್ನಾಗಿ ಬದುಕಲಿ ಅಂತ ನೋಡ್ತಾ ಇದ್ದೀವಿ. ಆದರೆ ನಿಜವಾಗಲೂ ಮುಂದೆ ಮಕ್ಕಳಿಗೆ ಬೇಕಾಗಿರುವಂಥದ್ದೇನು, ಕುಡಿಯೋದಕ್ಕೆ ನೀರು, ಗಾಳಿ, ಬೆಳಕು ಇವೆಲ್ಲ ಅತ್ಯವಶ್ಯಕವಾಗಿ ಬೇಕಾಗಿರೋದು. ಇವತ್ತು ನಾವು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾ ಇದ್ವಿ. ನಮ್ಮ ಪೂರ್ವಿಕರು ಇವನ್ನೆಲ್ಲ ಮನಗಂಡು ಅವರು ತಿಳುವಳಿಕೆ ಇಲ್ಲ, ಎಜುಕೇಶನ್ ವಿದ್ಯಾಭ್ಯಾಸ ಇಲ್ಲ, ಶಿಕ್ಷಣ ಇಲ್ಲ, ಆದರೂ ಗಿಡ ಮರಗಳನ್ನ ಬೆಳೆಸಿ ನೀರನ್ನ ಸಂರಕ್ಷಣೆ ಮಾಡ್ತಾ ಇದ್ರು, ಮಳೆ ಬರೋ ರೀತಿಯಲ್ಲಿ ಮಾಡ್ತಾ ಇದ್ರು, ಗಾಳಿ ಬೆಳಕನ್ನ ನಮಗೆ ಯಥೇಚ್ಛವಾಗಿ ಸಿಕ್ಕಾಗ ಮಾಡ್ತಿದ್ರು. ಅದರಿಂದ ಇವತ್ತು ನಾವು ಬದುಕುಡಿ ಸಾಧ್ಯವಾಗಿರೋದು. ನಿಜವಾಗ್ಲೂ ಆ ಕೆಲಸ ಮಾಡಬೇಕಾಗಿರೋದು. ಹಿಂದೆ ಕಸನ ಅವರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಂಪ್ಲೀಟ್ ಪ್ಲಾಸ್ಟಿಕ್ ಕವರ್ ಇರ್ಬೋದು, ಏನೇ ಕಸ ಇದ್ರು ಒಂದು ಕಡೆ ಶೇಖರಣೆ ಮಾಡಿಟ್ಟು ಅದನ್ನು ಬೇರೆ ಕಡೆ ಎಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಮಾಡ್ತಾ ಇದ್ರು. ಇವತ್ತು ನಾವು ನಿಜವಾಗ್ಲೂ ಆ ಕೆಲಸ ಮಾಡ್ತಿಲ್ಲ. ನೀವು ಇಡೀ ದೇಶದಲ್ಲಿ, ನಮ್ಮ ದೇಶದಲ್ಲಿ ನೋಡಿ, ಎಲ್ಲಿ ಅಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಬಿಸಾಕಿರ್ತೀವಿ, ಇವನ್ನೆಲ್ಲ ಮಾಡ್ತಾ ಇರ್ತೀವಿ. ನಾವು ಶಿಕ್ಷಣ ಗೊತ್ತಿರೋರು, ಇವಾಗೆಲ್ಲ ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಪಡ್ಕೊಂಡಿರೋರಂತೆ. ಸಾಮಾನ್ಯವಾಗಿ ಅನಕ್ಷರಸ್ಥರು ಯಾರೂ ಉಳ್ಕೊಂಡಿಲ್ಲ, ಆದರೂ ಕೂಡ ಆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮುಂದೆ ಫ್ಯೂಚರ್ ಏನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದನ್ನ ಮರಿತಾ ಇದ್ದೀವಿ. ನಿಜವಾಗಲೂ ನಾವು ಮಾಡಬೇಕಾಗಿರೋದು ಇದೊಂದು ಏನು ಕಸ ಇರಲಿ ಎಲ್ಲಂದ್ರಲ್ಲಿ ಬಿಸಾಕ್ತೀವಿ. ಈ ಬಗ್ಗೆ ಸರ್ಕಾರಗಳ ಅನೇಕ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಯಲ್ಲಮ್ಮ ದೇವಿ ಫೌಂಡೇಶನ್ ಟ್ರಸ್ಟ್ನ ಸತೀಶ್ ಅವರು ಮತ್ತು ಹಾಗೆ ಕುಮಾರ್ ಅವರು ಈ ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲರನ್ನು ಭಾಗವಹಿಸಲು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ಹೃತ್ಪೂರ್ವಕ ವಂದನೆಗಳು. ನಾವೆಲ್ಲ ಹೇಳ್ತೀವಿ ಇಂದಿನ ಮಕ್ಕಳೇ ಮುಂದಿನ ಉತ್ತಮ ಪ್ರಜೆಗಳು ಅಂತ. ನಮಗೆ ಪ್ರತಿಯೊಂದು ಅಂಗವು ಎಷ್ಟು ಇಂಪಾರ್ಟೆಂಟು. ನಮ್ಮ ಕಣ್ಣಿಗೆ ಧೂಳು ಬಿದ್ದರೆ ಅದು ಎಷ್ಟು ಪೇನ್ ಆಗುತ್ತೆ. ಹಾಗೆ ನಾವು ಒಂದು ಪರಿಸರ ಸಂರಕ್ಷಣೆಯಿಂದ ಮಾಡಬೇಕಾದ್ರೆ ಆ ರೀತಿ ಒಂದು ಕಾಳಜಿಯನ್ನು ತೆಗೆದುಕೊಳ್ಬೇಕು. ಆಗ ಇದ್ರೆ ಮಾತ್ರ ಸಾಧ್ಯ. ನಾವು ಬರೀ ಘೋಷಣೆಗಳನ್ನು ಕೂಗೋದ್ರಿಂದ ಅಲ್ಲ, ನಮ್ಮ ನಡವಳಿಕೆಯಲ್ಲೂ ಕೂಡ ಅದು ದಿನನಿತ್ಯದಲ್ಲಿ ಇರಬೇಕು ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಸಂಸ್ಥೆಯ ಎಲ್ಲ ಸಹ ಶಿಕ್ಷಕ ವೃಂದಕ್ಕೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಜಸ್ಟ್ ನಾನು ಚಂದಾಪುರದ ಕೆಲಸ ಮಾಡ್ತಾ ಇರೋದು. ಪ್ರತಿದಿನ ಎಲೆಕ್ಟ್ರಿಸಿಟಿಯಿಂದ ಚಂದಾಪುರಕ್ಕೆ ಬರ್ತಿರ್ತೀನಿ. ಬಟ್ ಇವತ್ತು ಬಳಗನಾಡಿಗೆ ಬಂದಾಗ ನನಗೇನು ಅನಿಸ್ತು ಅಂದರೆ ಸಿಗ್ನಲ್ ಕ್ರಾಸ್ ಮಾಡೋಷ್ಟ್ರೊಳಗಡೆ ಇಲ್ಲಾಂದ್ರೂ 1-2 ಇಂಚ್ ಧೂಳಾರು ಕುತ್ಕೊಂಡಿದೆ ಮತ್ತು ನನ್ನ ಮೊಬೈಲ್ ಮೇಲೆ ಮತ್ತು ನನ್ನ ಗಾಡಿ ಮೇಲೆ. ಸೊ ಅಷ್ಟು ಡೆಸ್ಟು ಇದೆ ಈ ಭಾಗದಲ್ಲಿ. ಸೊ ಈ ಮತ್ತೆ ಈಗ ಲಾಸ್ಟ್ ಒಂದು 2-3 ವರ್ಷದಿಂದ ನೋಡಿದಾಗಲೂ ಕೂಡ ಮಳೆ ತುಂಬ ಕಡಿಮೆ ಇದೆ, ಬಿಸಿಲು ಜಾಸ್ತಿ ಆಗ್ತಿರೋದು, ಮತ್ತೆ ಏನೋ ಚಳಿಗಾಲ ಕೂಡ ಜಾಸ್ತಿ ಆಗ್ತಿರೋದು. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಬಂದಾಗ ನಮ್ಗೆ ಕಾಣುವಂಥದ್ದೇ ಪರಿಸರ ಎಷ್ಟು ಹಾಳಾಗ್ತಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಥರ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತುಂಬ ಜನ ನಾವು ಎಲ್ಲರೂ ಆಲೋಚನೆ ಮಾಡ್ತೀವಿ. ಬಟ್ ಅದನ್ನು ಎಷ್ಟು ಜನ ಆಕ್ಷನ್ ಮಾಡ್ತಾರೆ ಮತ್ತು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದೇ ಭಾಳ ಮುಖ್ಯ. ಸೊ ಅಂಥ ಒಂದು ಕಾರ್ಯವನ್ನು ಸತೀಶ್ ಅವ್ರು ಮಾಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರೂ ಪರವಾಗಿ ಒಂದು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ನಾವೆಲ್ಲ ಏನಿಲ್ಲಿ ಸೇರಿದ್ದೀವಿ, ಪ್ರತಿ ಸರ್ ವೆಂಕಟೇಶ್ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವೆಲ್ಲರೂ ಏನೋ ಯೂತ್ ಆಗಲಿ ಅಥವಾ ನಮ್ಮ ಅಪ್ಪ ಅಮ್ಮ ಆಗಲಿ ಪ್ರತಿಯೊಬ್ಬರು ಕೂಡ ನಮ್ಗೆಲ್ರಿಗೂ ಆಸ್ತಿ ಮಾಡಬೇಕು ಅಂತ ಹೋಗ್ತಿದ್ದಾರೆ ಹೊರತು ನಮಗೋಸ್ಕರ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿರೋದು ತುಂಬ ಕಡಿಮೆ. ಸೊ ಹಾಗಾಗಿ ನನ್ನ ಒಂದು ಏನು ಮನವಿ ಅಂತ ಅಂದರೆ, ಜಸ್ಟ್ ನಾನು ನಿನ್ನೆ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಕೇಳ್ತಿದ್ದೆ ವಿಡಿಯೋ. ಸೊ ನಾವೆಲ್ಲರೂ ಕೂಡ ಪ್ರತಿದಿನ ಈ ಥರ ಏನೋ ಒಂದು ವಾತಾವರಣದಲ್ಲಿ ಇರಬೇಕು ಅಂತ ಬಂದಾಗ ನಾವೊಬ್ಬರು ಅದ್ಭುತವಾಗಿ ವೈಚಾರಿಕತೆಯಿಂದ ನಡೆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಳಗರ್ನಳ್ಳಿ ಯುವಕರೇ ಒಂಥರ ವಿಭಿನ್ನ. ನಿಜಕ್ಕೂ ಹೇಳ್ಬೇಕಂದ್ರೆ ಈಗಷ್ಟೇ ಮಾತಾಡಿದ್ರು ಸರ್, ಏನಂತ ಹೇಳಿದ್ರೆ ಅವರು ಶಿಕ್ಷಣಕ್ಕೆ ಮತ್ತು ಪರಿಸರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ.
ಅವರು ನಮ್ಮ ಜೊತೆ ಮೆಂಬರ್ ಆಗಿದ್ದಾಗಿಂದ ನೋಡ್ತಾ ಇದ್ದೀನಿ ಅವ್ರನ್ನ. ತುಂಬ ಪರಿಸರದ ಬಗ್ಗೆ, ಶಿಕ್ಷಣದ ಬಗ್ಗೆ, ಮಕ್ಕಳ ಬಗ್ಗೆ, ಹಲವಾರು ವಿಷಯಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಅವ್ರ ಟೀಮ್ ಪಾಲಾಕ್ಷಿ ಅವರು, ಜಗದೀಶು, ಮತ್ತು ನಮ್ಮ ಕುಮಾರಣ್ಣವರು ಮತ್ತು ಅವ್ರ ಮಿಸ್ಸಸ್ ಅಷ್ಟೇ SSLC ಅವ್ರಿಗೆ ಟ್ಯೂಷನ್ ಮಾಡ್ತಾ ಬಹಳಷ್ಟು ಒಳ್ಳೆ ಸರ್ಕಾರಿ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸ್ಬೇಕು, ಎಲ್ಲರೂ ಉತ್ತೀರ್ಣರಾಗಬೇಕು ಅನ್ನೋ ಒಂದು ಕಾಳಜಿ ಇಟ್ಕೊಂಡು ಮಕ್ಕಳ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ತೊಂದರೆಗೆ ಒಳಗಾಗಿರ್ತಕ್ಕಂಥ ಹಳ್ಳಿ ಅಂದರೆ ಬಳಗಾರನಹಳ್ಳಿ, ಇಚ್ಚಂಗೂರು, ವಡ್ರಪಾಳ್ಯ. ತುಂಬ ನೀರಿನ ಸಮಸ್ಯೆ ಇರ್ಬೋದು, ಕೆರೆಗಳು ಎಲ್ಲ ಸಂಪೂರ್ಣವಾಗಿ ಹಾಳಾಗಿದೆ. ಅದಕ್ಕೆ ನಾವು ಇವತ್ತು ಏನು ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಮ್ಯಾರಥಾನ್ ಮತ್ತು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇದಕ್ಕೆಲ್ಲ ಸಪೋರ್ಟ್ ಇರಿದಂಥ ನೀವು ಮಕ್ಕಳು ತುಂಬಾ ಚೆನ್ನಾಗಿ ನಮ್ಮ ಪೊಲೋಮಾ ಕಾಲೇಜವರು ಪ್ರಿನ್ಸಿಪಲ್ಲು ಮತ್ತು ಎಲ್ಲ ಟೀಮು, ಅವರ ಟೀಮು ಮತ್ತು ಸ್ಟೂಡೆಂಟ್ಸು ಮತ್ತು ವಿ ಬ್ಲೂಮ್ಸ್ ಟೀಚರ್ಸು ಟೀಮು ಮತ್ತು ಮಕ್ಕಳು, ಹಾಗೆ OBLF ಸ್ಟಾಫ್ ಯಾವಾಗಲೂ ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಮಹೇಶ್ ಯುವ ಪ್ರಶಸ್ತಿ ಪುರಸ್ಕೃತರು ಮಹೇಶ್ ಸರ್ ಇರ್ಬೋದು, ದೇವರಾಜ್ ನಾಯಕ್ ಇರ್ಬೋದು, ಮತ್ತು ಆಗಲೇ ಬಂದು ಹೋದಂತಹ ಉಸ್ಕೂರ್ ಮಧುರಣ್ಣ ಅವರು, ನೆರಳೂರು ಪಿಲ್ಲಪ್ಪಣ್ಣವರು, ನಮ್ಮ ಎಡವನಹಳ್ಳಿ ವೆಂಕಟೇಶಣ್ಣವರು, ಇನ್ನು ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ಅಷ್ಟೇ ಎಲ್ಲರೂ ಹೇಳಿದ್ರು, ನಮ್ಮ ಹುಟ್ಟು ಹಬ್ಬಕ್ಕೆ ನಾವು ಕೇಕ್ ಕಟ್ ಮಾಡಿ ಸುಮ್ಮನೆ ವೇಸ್ಟಾಗಿ ಎಲ್ಲ ಅರ್ಥಹೀನ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಬದಲಾಗಿ ಪ್ರತಿಯೊಬ್ಬರು ಒಬ್ಬರು ನಮ್ಮ ಬರ್ತ್ಡೇಗೆ 100 ಗಿಡ ನೆಡೋಕ್ಕಾಗಲ್ಲ. ಒಂದು ವರ್ಷಕ್ಕೆ 1 ಗಿಡ ಒಬ್ಬರು ನೆಟ್ಟರೆ 140 ಕೋಟಿ ಜನ, ಕನಿಷ್ಠ 100 ಕೋಟಿ ಜನ ಒಂದೊಂದು ಗಿಡ ಹಾಕಿದ್ರೆ 100 ಕೋಟಿ ಗಿಡ ಆಗುತ್ತೆ. ಸೊ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನ ಸತ್ತಿದ್ದಾರೆ. ಫೌಂಡೇಶನ್ ಅವರು ಪರಿಸರದ ಬಗ್ಗೆ ಒಂದು ಒಳ್ಳೆ ಆಯೋಜನೆ ಮಾಡಿದ್ದಾರೆ. ತಾವೆಲ್ಲರೂ ಎಲ್ಲ ಕಾಲೇಜು ಮತ್ತು ಸ್ಕೂಲ್ಗಳಿಗೆ ಬಂದು ಭಾಗವಹಿಸಿದ್ದೀವಿ. ಏನು ಈ ಪರಿಸರ ಅಂದರೆ ಈ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಬಹಳಷ್ಟು ನೊಂದಿರೋ ಗ್ರಾಮಸ್ಥರೇ ನಾವು. ನೆರಳೂರು ಇರ್ಬೋದು, ಗುಡ್ಡೇಟಿ ಇರ್ಬೋದು, ಇಚ್ಚಂಗೂರು, ವಡ್ರಪಾಳ್ಯ, ಎಡವನಹಳ್ಳಿ ಎಲ್ಲರಿಗೂ ನಮಗೆ ಪೊಲ್ಯೂಷನ್ನೇ. ಅದನ್ನೀಗ ಒಳ್ಳೆ ಆಯೋಜನೆ ಮಾಡಿದ್ದಾರೆ. ತಾವೆಲ್ಲರೂ ಬಂದು ಬಹಳ ಭಾಗವಹಿಸಿ ಎಲ್ಲ ಪರಿಸರನ ರಕ್ಷಿಸೋಣ. ಎಲ್ಲರೂ ಸೇರಿ ಒಂದು ಗಿಡನೂ ಕೂಡ ನಡೆಯೋಣ. ಒಂದು 10 ಗಿಡ ಆದರೂ ಬಂದಿರೋ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಸಮಾಜ ಕಟ್ಟೋಣ ಅಂತ ಹೇಳಿ ನನ್ನ ಮಾತನಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಇಲ್ಲಿ ಬಂದಂಥ ಎಲ್ಲ ಸ್ಟೂಡೆಂಟ್ಗಳಿಗೆ ನಾನು ನಿಮಗೆ ಶುಭೋದಯನ ಹೇಳ್ತಾ, ಈ ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮ. ನಿಜವಾಗ್ಲೂ ನಮ್ಮ ತಾಲೂಕಲ್ಲಿ ಬಹುಶಃ ಇಂತಹ ಥಾಟ್ಸೇ ಇರಲ್ಲ ಯಾರಿಗೂ. ಎಲ್ಲರನ್ನೂ ಜೊತೆಯಲ್ಲಿ ಒಂದು ಪರಿಸರ ಸ್ನೇಹಿ ಜೊತೆಯಲ್ಲಿ ನಮ್ಮ ಕಾರಂಜಿ, ನನ್ನ ಆತ್ಮೀಯ ಸಹೋದರರು ನಮ್ಮ ಸತೀಶ್ ಅವರು ಮತ್ತು ನನ್ನ ಪ್ರಾಣ ಮಿತ್ರ ಕುಚುಕು ಗೆಳೆಯ ಕುಮಾರ್ ಅವರು ಪ್ರತಿ ಸಲ ಏನಾದರೂ ಒಂದು ಈ ಬೆಳಗಾರನಹಳ್ಳಿನಲ್ಲಿ ಒಂದೊಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾರೆ. ನಾನು ಯಾವುದೇ ಕಾರ್ಯಕ್ರಮಕ್ಕೂ ಮಿಸ್ ಆಗಲ್ಲ. ಆದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿದ್ದಕ್ಕೆ ನಾನು ನಿಮ್ಮೆಲ್ಲರಲ್ಲಿ ಕ್ಷಮೆ ಯಾಚಿಸ್ತೀನಿ. ಯಾಕಂತೇಳಿದ್ರೆ ನಾನು ಇವತ್ತು ಬರೋಕ್ಕಾಗ್ತಾ ಇರಲಿಲ್ಲ, ಬೇರೆ ಕಾರಣದಿಂದ ಎಲ್ಲೋ ಬೇರೆ ಕಡೆ ಇದ್ದೆ. ಇಲ್ಲ ಬರಲೇಬೇಕಂತ ಹೇಳಿ ಕುಮಾರ್ ಕರೆದಾಗ ಆಯ್ತಪ್ಪ ನಾನು ತಡವಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ, ಕ್ಷಮೆ ಇರಲಿ. ಇಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಸುಮಾರು 400ರಿಂದ 500 ಜನ ಎಲ್ಲ ಸ್ಟೂಡೆಂಟ್ಸ್ಗಳು ಭಾಗವಹಿಸಿರೋದು ನಮ್ಮ
ಆನೇಕಲ್ ತಾಲೂಕಿನಲ್ಲಿ ಒಂದು ಬಳಗಾರನಹಳ್ಳಿ ಅಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮಗಳೂ ಭಾಳ ಯಶಸ್ವಿ ಆಗ್ತದೆ. ಪ್ರತಿಯೊಂದು ಕಾರ್ಯಕ್ರಮವೂ ನಮ್ಮ ಸತೀಶು ನಿಜವಾಗ್ಲೂ ಭಾಳಷ್ಟು ಸಮಾಜದ ಬಗ್ಗೆ ಒಳ್ಳೊಳ್ಳೆ ಯೋಚನೆಗಳಿರ್ತಕ್ಕಂಥ ವ್ಯಕ್ತಿ. ಸತೀಶು ಮತ್ತು ಕುಮಾರ್ ಅವರಿಬ್ಬರು ಜೋಡಿ, ಅವ್ರ ಜೊತೆಯಲ್ಲಿ ನಮ್ಮ ಆನಂದ ಆಗಿರ್ಬೋದು, ಇನ್ನೂ ಅನೇಕ ನಮ್ಮ ಯುವಕರು ಎಲ್ಲ ಜೊತೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ನಾನು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಇವತ್ತು ಏನು ಕಾರಂಜಿ ಅಪರ್ಣ ಫೌಂಡೇಶನ್ ಯಲ್ಲಮ್ಮ ದೇವಿ ಟ್ರಸ್ಟ್ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಿಂದ ಒಂದು ಪರಿಸರ ಸಂರಕ್ಷಣೆಗಾಗಿ ಕಾಲ್ನಡಿಗೆನಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ, ನಮ್ಮ ಅಣ್ಣವರು, ನಮ್ಮ ಹಿರಿಯರು, ನಮ್ಮ ಪಿಲ್ಲಣ್ಣವರು ಸಹ ಬರ್ತಾ ಇದ್ದಾರೆ. ಅವರು ಸಹ ಬಹುಶಃ ಕಾಲ್ನಡಿಗೆನಲ್ಲಿ ಭಾಗವಹಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ಒಂದು, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರಾದಂಥ ಉಮಾದೇವಿ ಮೇಡಮು, ಅದೇ ರೀತಿ ನಮ್ಮ ಅಕ್ಕವರು ಮಂಜುಳಕ್ಕ ಅವರು ಕೂಡ ಅವರು ಸಹ ಬಂದಿದ್ದಾರೆ. ಮೇಡಮ್, ನಾನು ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ನಿಜವಾಗ್ಲೂ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮ ಮಾಡಬೇಕು. ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗುವಂಥ ಕಾರ್ಯಕ್ರಮ. ನೀವು ಭಾಳಷ್ಟು ಮುಂದೆ ಎಲ್ಲರ ವಿದ್ಯಾರ್ಥಿಗಳನ್ನ ಕರೆಸಿ, ಈ ರಜದ ಟೈಮಲ್ಲಿ ಇಂಥವ್ರನ್ನೆಲ್ಲ ಕರೆಸಿ, ಅದೇ ಹೇಳಿದ್ರು, ಒಂದು 250ರಿಂದ 300 ಜನ ಹುಡುಗರನ್ನ ಕರೆಸಿದ್ದೀರಾ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಜನ ಇರಬೇಕು. ಆ ಒಂದು ವಿದ್ಯಾರ್ಥಿಗಳು ಇಂದಿನ ಯುವ ಪೀಳಿಗೆ ಮುಂದಿನ ಒಂದು ಒಳ್ಳೆ, ಈಗ ಬಹುಶಃ ಯುವಕರೆಲ್ಲ ಎಚ್ಚೆತ್ಕೋಬೇಕು, ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಇದು ಇನ್ನೊಬ್ಬರಿಗೆ ಒಂದು ಒಂದು ಪ್ರೇರಣೆ ಸಿಗಬೇಕು. ಇವತ್ತು ಬಳಗಾರನಹಳ್ಳಿನಲ್ಲಿ ಮಾಡಿದ್ರೆ ಬೇರೆ ಗ್ರಾಮದವರು ಇದನ್ನು ನೋಡಪ್ಪ ಗ್ರಾಮದಲ್ಲಿ ಮಾಡಿದ್ದಾರೆ, ನಾವು ಸಹ ಒಂದು ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವೆಲ್ಲ ಮಾಡಬೇಕಾಗ್ತದೆ. ಇವತ್ತು ಬಹುಶಃ ಆನೇಕಲ್ಲಲ್ಲಿ ಕಾರಂಜಿ ಅಪರ್ಣ ಫೌಂಡೇಶನ್ ಯಲ್ಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ಸತೀಶು ಮತ್ತು ಕುಮಾರು ಅವರ ನಾಯಕ ಸಾರಥ್ಯದಲ್ಲಿ ಇವತ್ತು ಮ್ಯಾರಥಾನ್ ಓಟ ಮತ್ತು ನಡೆಗೆ ಎರಡನ್ನೂ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರಿಗೆ ಪರಿಸರದ ಮಾಲಿನ್ಯದ ವಿಚಾರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮಗಳನ್ನು ಮಾಡಲಿ ಅಂತೇಳಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಬಳಗಾರನಹಳ್ಳಿ ಗ್ರಾಮದಲ್ಲಿ ಕಾರಂಜಿ ಅಪರ್ಣ ಫೌಂಡೇಶನ್ ಮತ್ತು ಯಲ್ಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಕಾಲ್ನಡಿಗೆ. ಇಂಥ ಚೆನ್ನಾಗಿದೆಯಲ್ಲ ಈ ಒಂದು ಕಾನ್ಸೆಪ್ಟು, ನನಗೆ ತುಂಬ ಖುಷಿಯಾಯಿತು. ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಹೋದರರು ಸತೀಶ್ ಮತ್ತು ಅದೇ ರೀತಿ ಮತ್ತೊಬ್ಬ ಸಹೋದರರು ಮತ್ತು ನಮ್ಮ ಕುಮಾರ್ ಅವರು ಇನ್ನೂ ಅನೇಕರು ಸೇರಿ ಈ ಕಾಲ್ನಡಿಗೆ ಮತ್ತು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೊಮ್ಮೆ ಅವರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಈಗ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಯುವ ನಾಯಕರಾದಂತಹ ಯೂತ್ ಐಕಾನ್ ಅಂತ ಹೇಳ್ಬೋದು ಉಸ್ಕೂರು ಮುದ್ರಣ್ಣವರು ಭಾಗವಹಿಸಿದ್ದು ತುಂಬ ನಮಗೆ ಸಂತೋಷದ ವಿಚಾರ. ಅವ್ರ ಜೊತೆ ನಾವು ಒಂದು ಭಾಗವಹಿಸಿದ್ವಿ. ಅದೇ ರೀತಿ ಈ ಮಂಜುನಾಥ್ ದೇವಣ್ಣವರು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು, ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ್ರು. ಅವರಿಗೆಲ್ಲ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಬಳಗಾರನಹಳ್ಳಿ ಗ್ರಾಮದಲ್ಲಿ ಕಾರಂಜಿ ಅರ್ಪಣಾ ಫೌಂಡೇಶನ್ ಮತ್ತು ಯಲ್ಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ಪರಿಸರವನ್ನು ಉಳಿಸುವ ಸಲುವಾಗಿ ಜನರನ್ನು ಜಾಗೃತಿ ಮೂಡಿಸಲು ಇನ್ನೇನು ಮುಂದಿನ ದಿನಗಳಲ್ಲಿ ಪರಿಸರ ದಿನಾಚರಣೆ ಬರ್ತಾಯಿದೆ. ಕೇಳಿ ನಾವು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಮಧ್ಯದಲ್ಲಿದ್ದೀವಿ. ಹಾಗಾಗಿ
ಪರಿಸರ ತುಂಬ ಹಾಳಾಗಿದೆ. ಈ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಒಂದು ಜಾಗೃತಿ ಜಾಥಾ ಮತ್ತು ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ಮಳೆಗಾಲ ಶುರುವಾಗ್ತಾಯಿದೆ. ಎಲ್ಲರೂ ಸಹ ಗಿಡಗಳನ್ನು ನೆಡುವುದರ ಮುಖಾಂತರ ಈ ಒಂದು ಪರಿಸರ ಸಂರಕ್ಷಣೆ ಮಾಡಿ ಈ ಒಂದು ಪರಿಸರವನ್ನು ಕಾಪಾಡಬೇಕಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆ ಬಹಳ ಅತಿ ಮುಖ್ಯವಾಗಿ ಈ ಪಲಮ ಕಾಲೇಜ್ ಹಾಗೆ ಮತ್ತು ವಿ ಬ್ಲೂಮ್ಸ್ ಶಾಲೆಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಪರಿಸರ ಉಳಿಸಿ, ಪರಿಸರ ಬೆಳೆಸಿ. ಇವತ್ತು ನಮ್ಮ ಬಳಗಾರನಹಳ್ಳಿ ಗ್ರಾಮ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋದು. ಈ ದಿವಸ ನಮ್ಮ ಕುಮಾರು ಮತ್ತು ಸತೀಶ್ ಅವರು ಅಪರಂಜಿ ಫೌಂಡೇಶನ್ ಕಡೆಯಿಂದ ಪರಿಸರ ಮಾಲಿನ್ಯದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇವತ್ತು ಎಲ್ಲ ಸುಮಾರು 300-400 ವಿದ್ಯಾರ್ಥಿಗಳಿಂದ ಇದನ್ನು ನಮ್ಮ ಅತ್ತಿಬೇಲೆ ಕೈಗಾರಿಕೆ ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಪರಿಸರದ ಬಗ್ಗೆ ಅರಿವು ಮೂಡಿಸಿ ಬಹಳ ಒಂದು ಅತ್ಯುತ್ತಮ ಕೆಲಸನ ನಿರ್ವಹಣೆ ಮಾಡಿದ್ದಾರೆ. ಮೊದಲನೇದಾಗಿ ಆ ಫೌಂಡೇಶನ್ನು ಮತ್ತು ಅದನ್ನು ಆಯೋಜಕರು ಮಾಡಿದಂಥ ಕುಮಾರು ಮತ್ತು ಸತೀಶ್ ಅವರಿಗೆ ಇದರ ಬಗ್ಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಈ ದಿನ ನಾವು ಬದುಕದೆ ಮನುಷ್ಯ ಬದುಕೋದು ಈ ಪರಿಸರ ಅಂದರೆ ಶುದ್ಧವಾದ ಗಾಳಿ, ನೀರು, ಬೆಳಕು, ಈ ಮುಖ್ಯವಾಗಿ ಆಮ್ಲಜನಕ. ಗಿಡ ಮರ ಬೆಳೆಸಬೇಕು. ಈಗಾಗಲೇ ಕಾಡುಗಳು ನಾಶನ ಆಗಿ ನಮ್ಮ ಇಡೀ ಪರಿಸರನೇ ಹಾಳಾಗಿದೆ. ಕೈಗಾರಿಕೆಗಳು ಕೂಡ ಹಾಳಾಗಿದೆ. ಆದರೆ ಕೈಗಾರಿಕೆಗಳು ಇರಬಾರ್ದಂತಲ್ಲ, ಆ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು. ಮತ್ತು ಏನು ಜನ ನೀರು 1000 ಅಡಿ ಹಾಕಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಇವತ್ತು. ಅಷ್ಟೊಂದು ಇದಾಗಿ ಹಾಳಾಗಿ ಹೋಗಿಬಿಟ್ಟಿದೆ ಈ ಪರಿಸರದ ಬಗ್ಗೆ. ಸುಮಾರು ಈ ಹೋರಾಟಗಳು ಜಾಸ್ತಿ ಮಾಡಿದ್ದೀವಿ ನಾವು ಅತ್ತಿಬೇಲೆ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ. ಈ ಕೆಮಿಕಲ್ಸ್ ವಾಟರ್ಸು ಬೋರ್ ಪಾಯಿಂಟ್ಗಳಲ್ಲಿ ಬಿಟ್ಟುಬಿಟ್ಟು ಈ ಕೆರೆಗಳೆಲ್ಲ ಹಾಳಾಗಿಬಿಟ್ಟು ನೀರು ಕೂಡ ಅದೇ ಈ ಬಳಗಾರನಹಳ್ಳಿ, ಇಚ್ಚಂಗೂರು, ವಡ್ರಪಾಳ್ಯ ಮತ್ತು ನೆರಳೂರು, ಯಡವನಹಳ್ಳಿ ಈ ಶುದ್ಧ ಕುಡಿಯ ನೀರಂದರೆ ನಮಗೆ ವಿಷ ಆಗಿಬಿಟ್ಟಿದೆ. ಅದಕ್ಕೆ ಒಳ್ಳೆ ನಾವೆಲ್ಲ ಈ ಬಾಟಲ್ ಪ್ಲಾಸ್ಟಿಕ್ ನಿಷೇಧ ಆಗಬೇಕು. ನಾವು ಇಲ್ಲಿ ನಿಷೇಧ ಮಾಡಿದ್ರೆ ಆಗಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ ಅರಿವು ಮೂಡಿಸಿ ಇದನ್ನು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಿ ಈ ಕೈಗಾರಿಕೆಗಳ ಬಗ್ಗೆ ಅರಿವು ಸ್ವಲ್ಪ ಚೆನ್ನಾಗಿ ಕೊಡಬೇಕು. ಈ ಪೊಲ್ಯೂಷನ್ ಬೋರ್ಡ್ ಕಂಟ್ರೋಲ್ ಕಂಪ್ಲೇಂಟ್ ಮಾಡಿದರೆ ಅವ್ರು ಬರ್ತಾರೆ, ಕರೆಕ್ಟ್ಗೆ ಇದೆ ಅಂತಾರೆ, ನಾವು ಹೋದಾಗ ಸರಿ ಇಲ್ಲ ಅಂತಾರೆ. ಆಮೇಲೆ ಅವರೇ ಇನ್ಸ್ಪೆಕ್ಷನ್ ಮಾಡಿದಾಗ ಸರಿ ಇದೆ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಇದ್ರ ಬಗ್ಗೆ ಸರ್ಕಾರಗಳು ಕೂಡ ಬಹಳ ಜನಗಳ ಬಗ್ಗೆ ಕಾಳಜಿ ಇರಬೇಕು, ಪರಿಸರದ ಬಗ್ಗೆ ಕಾಳಜಿ ಇರಬೇಕು. ಆ ಕಳಕಳಿಕೆಯಿಂದ ಮಾಡಿದ್ರೆ ಮಾತ್ರ ಈ ಪರಿಸರ ನಾವು ಕಂಟ್ರೋಲ್ ಮಾಡೋಕ್ಕಾಗೋದು. ಶುದ್ಧ ಗಾಳಿ ಬೇಕಂದರೆ ಈ ಮಾಲಿನ್ಯ ತಡೆಗಟ್ಟಬೇಕು. ಒಳ್ಳೆಯ ಉದ್ದೇಶವಾಗಿ ಮಾಡಿದ್ದಾರೆ. ಅವರಿಗೆ ಮಗದೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸಿ ಮತ್ತೊಮ್ಮೆ ಇಲ್ಲಿ ವಿದ್ಯಾರ್ಥಿಗಳು ಬಂದು ಒಳ್ಳೆಯ ಪರಿಸರನ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನನ್ನು ಮಾತನಾಡು ಇಲ್ಲಿ ಅವಕಾಶ ಕೊಟ್ಟ ಬಳಗಾರನಹಳ್ಳಿ ಗ್ರಾಮಸ್ಥರಿಗೂ ಮತ್ತು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ನಾನು ಈ ಪರಿಸರ ಆಯೋಜನೆ ಮಾಡಿದ್ದಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಪರಿಸರನ. ನಾವು ಮುಂದಿನ ನಮ್ಮ ಇನ್ನೂ ತಲೆಮಾರಿನಲ್ಲಿ ಒಂದು ಮನೆಯಿಂದ ತಿಪ್ಪೆಂದು ಇರ್ತದೆ, ಅಲ್ಲಿ ಬಾಳೆ ಗಿಡ ಎಲ್ಲ ಗಿಡಗಳು ಬಳಸ್ತಾ ಇದ್ವಿ. ನಾವೇನು ಮಾಡಿದ್ವಿ, ಎಲ್ಲ ಕಮರ್ಷಿಯಲ್ ಲೈನ್ ಬಂದುಬಿಟ್ಟಿದ್ವಿ, ಜೀವನ ನಾವು ಮಾಡರ್ನ್ ಲೈನ್ ಬಳಸ್ಕೊಂಡ್ಬಿಟ್ಟಿದ್ದೀವಿ. ಇದರಿಂದ ಆರೋಗ್ಯ ಜಾಸ್ತಿ ಆಗ್ತಾಯಿದೆ. ನಾವು ಪ್ಲಾಸ್ಟಿಕ್ ಹೆಚ್ಚಿಗೆ ಬಳಸ್ತೀವಿ, ಪ್ರತಿಯೊಂದು ಊಟನೂ ಪ್ಲಾಸ್ಟಿಕಲ್ಲಿ ಬಳಸ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೊಂತಲ್ಲ, ಸರ್ಕಾರಗಳು ಸಹ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಇದೇ ಥರ ಮಾಡಿದರೆ ಮುಂದಿನ ನಾವು ತುಂಬ ತೊಂದರೆ ಆಗ್ತದೆ. ನಾವು ಈ ಹಳ್ಳಿ ಪ್ರದೇಶ ಕೈಗಾರಿಕೆ ಬಂದಿದ್ದರಿಂದ ಈ ಫ್ಯಾಕ್ಟ್ರಿಗಳು ಹಂಗೆ ಇದೆ, ಫ್ಯಾಕ್ಟ್ರಿಗಳು ಹಂಗೆ ಇದೆ. ಎಲ್ಲ ಬಂದು ಮಲಿನ ಮಾಡಿಬಿಟ್ಟು ಕೆಮಿಕಲ್ನ ಬಿಟ್ಟು ನೋಡಿ ನಮಗೆಲ್ಲ TDS 3000-4000 TDS ಇದೆ. ಈ ಜನ ಅರಿವು ಮಾಡ್ಕೋಬೇಕು. ಇಲ್ಲಾಂದರೆ ಮುಂದಿನ ನಾವು ತುಂಬ ಕಷ್ಟ ಆಗುತ್ತೆ. ನಮ್ಮ ಮಕ್ಕಳಿಗೆ ನಾವು ಪ್ರತಿಯೊಂದು ಗೊತ್ತಿಲ್ಲ ಅಂದರೆ ಮುಂದಿನ ಆಮ್ಲಜನಕ ಸಿಗೋಲ್ಲ, ಹಂಗಾಗ್ಬಿಟ್ಟಿದೆ. ಹಂಗೆ ಪ್ರತಿಯೊಂದಕ್ಕೂ ನಾವು ಈಗ ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು, ಪ್ರತಿಯೊಂದು ರಸ್ತೆಯಲ್ಲಿ ಗಿಡ ಬೆಳೆಸಬೇಕು. ನಾವು ಈಗ ಮಕ್ಕಳಿಗೆ ಬರೋ ಆಸ್ತಿ ಮಾಡೋದಷ್ಟೇ ಕಲಿಸ್ಕೊಡ್ತಾ ಇದ್ದೀವಿ. ಮರ ಗಿಡ ಬೆಳೆಸೋದು ಕಲಿಸ್ಕೊಡ್ಬೇಕಾದ್ರೆ ಮುಂದಿನಲ್ಲಿ ಇದನ್ನು ಹೆಚ್ಚಿಗೆ ಆರೋಗ್ಯ ಸಂರಕ್ಷಣೆ ಮಾಡಬೇಕಂತ ಕೇಳ್ತಾರೆ. ಅರ್ಪಣಾ ಫೌಂಡೇಶನ್ ಮತ್ತು ಯಲ್ಲಮ್ಮ ದೇವಿ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಈ ದಿನ ಪರಿಸರ ಸಂರಕ್ಷಣಾ ಕಾಲ್ನಡಿಗೆ ಕಾರ್ಯಕ್ರಮವನ್ನು ನೆರಳೂರು ಗ್ರಾಮ ಪಂಚಾಯಿತಿಯ ಬಳಗಾರನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸತೀಶ್ ರವರು ಮತ್ತು ಕುಮಾರಣ್ಣವರು
ಇಬ್ಬರು ತುಂಬ ಪರಿಸರದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ಅತ್ಯವಶ್ಯಕವಾಗಿ ಅನಿವಾರ್ಯವಾಗಿ ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಈಗ ಪರಿಸರ ತುಂಬ ಹಾಳಾಗ್ತಾ ಇದೆ. ಹಾಳಾಗೋದ್ರಿಂದ ನಮ್ಮ ಎಲ್ಲರ ಜೀವನ ತುಂಬ ಅಸ್ತವ್ಯಸ್ತವಾಗ್ತಾ ಇದೆ. ಈ ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ಮಾರಣಾಂತಿಕ ಕಾಯಿಲೆಗಳಾದಂಥ ಕ್ಯಾನ್ಸರು ಇದೆಲ್ಲ ತುಂಬಾ ಬರ್ತಾ ಇದೆ. ಹೆಣ್ಮಕ್ಳಲ್ಲಿ PCOD ಪ್ರಾಬ್ಲಮ್ಸು ಮತ್ತು ಬಂಜೆತನ ಅಂತ ಸಮಸ್ಯೆಗಳನ್ನು ಹೆಣ್ಮಕ್ಳು ತುಂಬ ಎದುರಿಸ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲರೂ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಜೊತೆಗೆ ಎಲ್ಲರೂ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಾರೆ. ಆ ಹುಟ್ಟುಹಬ್ಬದ ದಿನದಂದು ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ನೆಟ್ಟರೆ ನಮ್ಮ ಪರಿಸರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನಾಗಿ ಕೊಟ್ಟಂತಾಗುತ್ತೆ. ಕೋವಿಡ್ ಸಮಯದಲ್ಲಿ ಒಂದು ಆಮ್ಲಜನಕದ ಕೊರತೆಯಿಂದಾಗಿ ಬಹಳಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಈ ರೀತಿ ಮುಂದಿನ ದಿನಗಳಲ್ಲಿ ಪ್ರಾಣಹಾನಿ ಆಗದೇ ಇರೋ ಥರ ನಾವೆಲ್ಲರೂ ಸಹ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ನೆಡೋದ್ರ ಮುಖಾಂತರ ನಮ್ಮ ಪರಿಸರಕ್ಕೆ ಕೊಡುಗೆಯನ್ನು ಕೊಟ್ಟು ಪರಿಸರನ ಉಳಿಸ್ಬೇಕಂತ ಹೇಳ್ತಾ ನಾನು ಮೀರಿದ ಒಂದು ಪರಿಸರ ಮಾಲಿನ್ಯದ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸಿ ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಬಳಗಾರನಹಳ್ಳಿಯ ಕಾರಂಜಿ ಅರ್ಪಣಾ ಫೌಂಡೇಶನ್, ನಮ್ಮ ಸತೀಶ್ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಲಾದ ಕಾರಂಜಿ ಅರ್ಪಣಾ ಫೌಂಡೇಶನ್ ಹಾಗೂ ನಮ್ಮ ಮತ್ತೊಬ್ಬ ಸ್ನೇಹಿತರಾದ ಬಳಗಾರನಹಳ್ಳಿ ಕುಮಾರ್ ಅವರ ಯಲ್ಲಮ್ಮ ದೇವಿ ಟ್ರಸ್ಟ್ ಇವುಗಳ ಸಹಯೋಗದಲ್ಲಿ ಬಳಗಾರನಹಳ್ಳಿ ಗ್ರಾಮದಲ್ಲಿ ವಾಕಾಥಾನ್ ಹಾಗೂ ಮ್ಯಾರಥಾನ್ ಎಂಬ ಒಂದು ಬೇರೆ ಬೇರೆ ಈವೆಂಟ್ಗಳನ್ನ ಆರ್ಗನೈಸ್ ಮಾಡಿದರು. ಈ ಒಂದು ಈವೆಂಟ್ನ ಉದ್ದೇಶ ಏನಂತಂದರೆ ಜನಜಾಗೃತಿ ಮೂಡಿಸುವಂಥದ್ದು. ಪರಿಸರ ಮಾಲಿನ್ಯದ ಬಗ್ಗೆ, ಪರಿಸರ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಜನಸಾಮಾನ್ಯರಿಗೆ, ಅದು ವಿಶೇಷವಾಗಿ ಒಂದು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಜನಸಾಮಾನ್ಯರಿಗೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು 300ಕ್ಕೂ ಹೆಚ್ಚಿನ ಜನ ಯಶಸ್ವಿಯಾಗಿ ಭಾಗವಹಿಸಿ ಒಂದು ಮ್ಯಾರಥಾನ್ ವಾಕಾಥಾನಲ್ಲಿ ಭಾಗವಹಿಸಿದ್ದಾರೆ. ಇದರ ಮೂಲಕ ನಮಗೆ ತಿಳಿಪಡೆದೇನೆಂದರೆ ಸಾಕಷ್ಟು ಯುವ ಜನರಿಗೆ ಒಂದು ಈ ಪರಿಸರ ಜಾಗೃತಿ ಮೂಡಿಸುವಲ್ಲಿ ಸಾಕಷ್ಟು ಉತ್ಸಾಹ ಇದೆ. ಅವ್ರನ್ನ ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು. ಅವ್ರು ಯಾವ ರೀತಿ ಪರಿಸರ ಸಂರಕ್ಷಣೆ ಮಾಡಬೇಕು, ಅದರಲ್ಲಿ ಅವರ ಪಾತ್ರ ಏನು, ಸಂಘ ಸಂಸ್ಥೆಗಳ ಪಾತ್ರ ಏನು, ಅವರ ಬಗ್ಗೆ ಒಂದು ಯುವಕರಿಗೆ ಅರಿವು ಮೂಡಿಸಿದರೆ ಖಂಡಿತವಾಗಿ ಅವರು ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಂಘಟನೆ ಮಾಡಿದ ಸತೀಶ್ ಹಾಗೂ ಕುಮಾರ್ ಅವರಿಗೆ ನಾನು ನಮ್ಮ ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಇಂದು ಕಾರಂಜಿ ಅರ್ಪಣಾ ಫೌಂಡೇಶನ್ ಹಾಗೂ ಯಲ್ಲಮ್ಮ ದೇವಿ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಒಂದು ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮದ ಅಂಗವಾಗಿ ಒಂದು ಜಾಥಾ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಮ್ಯಾರಥಾನ್ ಮತ್ತು ವಾಕಥಾನ್ ಎರಡೂ ಸಹ ಹಮ್ಮಿಕೊಂಡಿದ್ವಿ. ಮ್ಯಾರಥಾನಲ್ಲಿ ಗೆದ್ದವರಿಗೆ ಬಹುಮಾನಗಳು ಸಹ ನೀಡಲಾಯಿತು. ವಾಕಥಾನ್ ಮಾಡಿದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವೇನು ನಮ್ಮ ಇಂಡಸ್ಟ್ರಿಯಲ್ ಏರಿಯಾನಲ್ಲಿದೆ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಕಂಪ್ನಿಗಳು ಕಾನೂನಿನ ಗಾಳಿಗೆ ತೂರಿ ನೀರನ್ನ ರಾತ್ರಿ ಹೊತ್ತು ಯಾವೆಲ್ಲ ನಿದ್ದೆ ಮಾಡಿದ್ದಾದ್ಮೇಲೆ ನೀರು ಬಿಡೋದು, ಹೊಗೆ ಬಿಡೋದು, ಸುಟ್ಟಾಕೋದು, ಪೇಪರ್ ಪ್ಲಾಸ್ಟಿಕ್ ಸುಟ್ಟಾಕೋದು. ಸೊ ನಮ್ಗೆ ಹೇಗಾಗಿದೆ ಅಂದರೆ ಬಳಗಾರನಹಳ್ಳಿನಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಬದುಕೋದೇ ಉಸಿರಾಡೋದೇ ಕಷ್ಟ ಆಗೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಕುಡಿಯೋದಕ್ಕೆ ನೀರು ಸಹ ಸರಿಯಾಗಿ ಸಿಗ್ತಾ ಇಲ್ಲ, ಗಾಳಿನೂ ಒಳ್ಳೆ ಗಾಳಿ ಇಲ್ಲ. ಸೊ ಹಾಗಾಗಿ ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತು ಕುಮಾರ್ ಅವರು ಈಗ ಇದನ್ನು ಮಾತಾಡಿ, ಸರ್ ನಾವು ಏನಾದರೂ ಒಂದು ಜಾಗೃತಿ ಮಾಡಬೇಕು, ವಿದ್ಯಾರ್ಥಿಗಳ ಮೂಲಕ ಈಗ ಏನು ಹಳೆಯದೊಂದು ಹಾಡಿದೆಯಲ್ಲ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅನ್ನೋಗೆ ಸಣ್ಣವರು ದೊಡ್ಡವ್ರಿಗೆ ಹೇಳೋ ಪರಿಸ್ಥಿತಿ ಬಂದಿದೆ. ನಾವಿಬ್ಬರು ಕೂತು ಮಾತಾಡಿ ಒಂದು ಜಾಗೃತಿನ ಮೂಡಿಸುವಂಥ ಕಾರ್ಯಕ್ರಮ ಮಾಡೋಣ ಸರ್ ನಮ್ಮ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ. ಆಗ ಆ ಮೂಲಕನಾದರೂ ಈ ಒಂದು ಕಾರ್ಯಪ್ರವೃತ್ತಿ ಆಗೋಣ ಅಂತೇಳಿ ನಾವು ಮಾತಾಡಿ ಈ ಒಂದು ಕಾರ್ಯಕ್ರಮನ ಡಿಸೈಡ್ ಮಾಡಿ ಇವತ್ತು ಈ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಸಾಥ್ ಕೊಟ್ಟವರು ಫಲಮ ಕಾಲೇಜಿನವರ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ತಂಡ, ಹಾಗೆ ವಿಬ್ಲೂಮ್ಸ್ ತಂಡದವರು ಸಹ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟರು. ಅದ್ರ ಜೊತೆಗೆ ಅನೇಕ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದರು. ಇದೆಲ್ಲರ ಜೊತೆಗೆ ನಮ್ಮ ಜೊತೆಗೆ ಯಾವಾಗಲೂ ಮಹೇಶ್ ಅವರು ಸಹ ಜೊತೆಗಿದ್ದು ಇವತ್ತು ಕಾರ್ಯಕ್ರಮ ಮುಗಿಸ್ಕೊಟ್ರು. ಅದ್ರ ಜೊತೆಗೆ ನಮ್ಮ ತಂಡ, ನಮ್ಮ ಬಳಗಾರನಹಳ್ಳಿ ಗೆಳೆಯರು ಆನಂದು, ಜಗದೀಶು, ಪಾಲಾಕ್ಷ, ಸತೀಶು, ಸುನೀಲು, ಇನ್ನೂ ಅನೇಕರು ಭಾಳಷ್ಟು. ಆಮೇಲೆ ಇವ್ರ ಜೊತೆಗೆ ಹೆಚ್ಚಿನದಾಗಿ ನಂಜುಂಡಪ್ಪ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಇವರು ಸಹ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡ್ರು. ಮತ್ತು ಇನ್ನೂ ಅನೇಕರು, ಈಗ ಉದಾಹರಣೆಗೆ ಪ್ರಜ್ವಲ್ ಅವರು, ಆಮೇಲೆ ಮಕ್ಕಳು, ಶಾಲಾ ಮಕ್ಕಳು ಭಾಳಷ್ಟು ಜನ ಕಾರ್ಯಕ್ರಮದಲ್ಲಿ ಬಂದರು. OBLF ಸಂಸ್ಥೆ ಸಹ ಪಾಲ್ಗೊಳ್ತು. ಸೊ ಇವರೆಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ಅರ್ಪಿಸ್ತೀನಿ. ಹೀಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಮಾಡ್ತಾ ಇರೋಣ, ಸಮಾಜಕ್ಕೆ ಒಳ್ತಾಗಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋಣ. ಇದಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಈ ದಿನ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನೆರಳೂರು ಗ್ರಾಮ ಪಂಚಾಯಿತಿಗೆ ಒಳಪಡುವ ನಮ್ಮ ಬಳಗಾರನಹಳ್ಳಿ ಗ್ರಾಮದಲ್ಲಿ ಇವತ್ತು ಕಾರಂಜಿ ಅಪರ್ಣಾ ಫೌಂಡೇಶನ್ ಮತ್ತು ಯಲ್ಲಮ್ಮ ದೇವಿ ಟ್ರಸ್ಟ್ ಬಳಗದಿಂದ ಭಾಳ ವಿಶೇಷವಾದ ವಿಭಿನ್ನವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಆಯೋಜನೆ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತ ಕುಮಾರು ಮತ್ತು ಸತೀಶು
ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹ ಬಳಗ ಸೇರಿಕೊಂಡು ಇವತ್ತು ಸುಮಾರು ಒಂದು 350ರಿಂದ 400 ಜನ ಸ್ಟೂಡೆಂಟಿಗೆ ಒಂದು ಪರಿಸರ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದು ಭಾಳ ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಇದು ಪ್ರತಿ ಗ್ರಾಮಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡಿಬೇಕು. ಯಾಕಂತ ಹೇಳಿದ್ರೆ ಏನು ಈ ಮಕ್ಕಳಿಗೆ ನಾವು ಈ ಪರಿಸರ ಸ್ನೇಹಿ ಕಾಳಜಿನ ನಾವು ಏನು ತೋರಿಸ್ಕೊಡ್ತೀವೋ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಒಳ್ಳೆ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಈ ನಮ್ಮ ಸ್ಟೂಡೆಂಟ್ಸು ಮಾಡುವಂಥ ನಿಟ್ಟಿನಲ್ಲಿ ಬಹುಶಃ ನಾವೆಲ್ಲ ನೋಡ್ಬೋದಾಗ್ತದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸತೀಶು, ನಾನು ನಿಜವಾಗ್ಲೂ ಸತೀಶು ಮತ್ತು ನಮ್ಮ ಕುಮಾರು ಸುಮಾರು ನಾವು ಒಂದು 20 ವರ್ಷದಿಂದ ಸ್ನೇಹಿತರು. ನಾವು ಏನೇ ಪಾಪ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವರು. ಈಗ ನಮ್ಮ ಸತೀಶ್ ಲಾಸ್ಟ್ ಟೈಮು ನಮ್ಮ ಯಾರು ತೇಜಸ್ವಿನಿ ಪೂರ್ಣ ತೇಂಜ ಅವ್ರದ್ದು ಒಂದು ಜನ್ಮದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅಲ್ಲಿ BTL ಕಾಲೇಜಲ್ಲಿ ಸುಮಾರು ಒಂದು 200-250 ಜನ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಕೊಡೋದಿರ್ಬೋದು ಮತ್ತು ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇಂಥ ಯುವಕರಿಗೆ ಇಂತಹ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಇವತ್ತು ಇಷ್ಟನ್ನೆಲ್ಲ ಸುಮಾರು ಎಲ್ಲರನ್ನೂ ಕರೆಸಿ ಒಂದು ಒಟ್ಟಾಗಿ ಈ ಕಾಲ್ನಡಿಗೆ ಜಾಥಾ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಕಾರಣಕರ್ತರಾದಂಥ ನನ್ನ ಸತೀಶು ಮತ್ತು ನನ್ನ ಆತ್ಮೀಯ ಕುಚುಕು ಗೆಳೆಯ ಕುಮಾರ್ ಅವ್ರಿಗೆ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಮತ್ತೊಮ್ಮೆ ನಮ್ಮೆಲ್ಲ 9 ಪಿಲ್ಲರ್ ಸ್ನೇಹ ಬಳಗದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.